Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವನಾ ಅವಳ ದುಃಖನ ಯಾವಾಗ ತಾನೇ ಆಚೆ ತೋರಿಸ್ಕೊಂಡಿದ್ದಾಳೆ ಜಾನು. ಅವಳನ್ನ ಹತ್ರದಿಂದ ನೋಡಿರೋರ್ಗಷ್ಟೇ ಅವಳ ನೋವು ಏನು ಅಂತ ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ ಎಲ್ಲರೂ ಏನಾಗಿದೆಯೋ ಅದನ್ನೆಲ್ಲ ಮರೆತು ಮುಂದೆ ಹೋಗ್ಬೇಕು ಅಷ್ಟೆ. ಹೌದು ಅದಕ್ಕೆ ನಂಗೆ ಬುದ್ಧಿ ಬಂದಾಗಿಂದನೂ ಅಕ್ಕ ಯಾವತ್ತೂ ಖುಷಿಯಾಗಿದ್ದೇ ಇಲ್ಲ. ಯಾವುದಾದ್ರೂ ಒಂದು ವಿಷಯಕ್ಕೆ ಏನಾದರೂ ಬೇಜಾರಲ್ಲೇ ಇರೋಳು. ಅಟ್ಲೀಸ್ಟ್ ಇವಾಗಲಾದ್ರೂ ಸ್ವಲ್ಪ ಖುಷಿಯಾಗಿದ್ರೆ ಅಷ್ಟೇ ಸಾಕು. ನಿಜ ಜಾನು. ಈಗ ನೋಡು, ಎಲ್ಲರ ಥರ ಅವಳ ಮದುವೆನೂ ಆಗಿದ್ದಿದ್ರೆ ನಾವು ಅವರಿಬ್ಬರನ್ನು ಮನೆಗೆ ಊಟ ಕರಿಬೇಕಾಗಿತ್ತು. ಹೊಸದಾಗಿ ಮದುವೆ ಆಗಿರೋ ಮದುಮಕ್ಕಳನ್ನ ಹೆಣ್ಣಿನ ಕಡೆಯವರು ಕರೆದು ಊಟ ಹಾಕೋದು ಸಂಪ್ರದಾಯ. ಆದರೆ ಅವಳು ಹಣೆ ಬರೋನೋ ನಮ್ಮ ದುರದೃಷ್ಟನೋ ಏನೋ ಇದು ಯಾವುದನ್ನೂ ಮಾಡೋಕ್ಕಾಗ್ತಾ ಇಲ್ಲ. ಹೌದಲ್ವಾ ಅದಕ್ಕೆ ನಾನು ಅಮ್ಮನ ಹತ್ರ ಈಗಲೇ ಮಾತಾಡಿ ಅವ್ರನ್ನ ಊಟ ಕರೆಯಕ್ಕೆ ಹೇಳ್ತೀನಿ. ಬೇಡ ಜಾನು, ಸದ್ಯಕ್ಕಂತೂ ಮನೇಲಿ ಯಾರ ಮನಸ್ಥಿತಿನೂ ಚೆನ್ನಾಗಿಲ್ಲ. ಅತ್ತೆಗಂತೂ ಈ ವಿಷಯದ ಬಗ್ಗೆ ತುಂಬ ಕೋಪ ಇದೆ. ಅವ್ರಿಗೆ ಇದೆಲ್ಲ ಇಷ್ಟ ಆಗ್ಲಿಕ್ಕಿಲ್ಲ ಅನ್ಸತ್ತೆ. ಸದ್ಯ ಬೇಡವೇನೋ. ಇಲ್ಲ ಅದಕ್ಕೆ ಈ ಥರ ವಿಷಯಗಳೆಲ್ಲ ಚಿಕ್ಕರಿದ್ದಾಗಲೇ ಸರಿ ಹೋಗ್ಬಿಡ್ಬೇಕು. ಇಲ್ಲ ಬೆಳೆದು ದೊಡ್ಡ ಹೆಮ್ಮರಾಗಿ ಸರಿ ಹೋಗ್ದಿರೋ ಜಾಗಕ್ಕೆ ಹೋಗಿ ತಲುಪಿಬಿಡುತ್ತೆ. ಈ ಮನಸ್ತಾಪ ಎಲ್ಲ ಮುಗ್ದು ಅಕ್ಕ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಇರಿ, ನಾನು ಅಮ್ಮನ ಹತ್ರ ಹೋಗಿ ಮಾತಾಡ್ತೀನಿ. ಅಪ್ಪ. ಜಾನು, ಏನಮ್ಮ? ಅಪ್ಪ ಅದು ಹೇಳ ಮಗ್ಲೆ. ಏನಿಲ್ಲ ಅಪ್ಪ, ಅಕ್ಕ ಮತ್ತೆ ಭಾವನ ಮನೆಗೆ ಊಟ ಕರೆಯೋಣ. ಕರಿಬೇಕಮ್ಮ, ಅದೇ ನಮ್ಮ ಸಂಪ್ರದಾಯ. ಆದ್ರೆ ಏನ್ ಮಾಡ್ಲಿ, ಈ ಮದುವೆ ಆದಾಗಿಂದ ನಿಮ್ಮಮ್ಮ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಹೆಂಗೆ ಹೇಳಿ, ಹೇಳಿದ್ರು ಅವಳು ಕೇಳ್ತಾಳ? ಅಪ್ಪ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಅಮ್ಮನ್ನ ನಾನು ಒಪ್ಪಿಸ್ತೀನಿ. ನಾನು ಅವ್ರ ಜೊತೆ ಮಾತಾಡ್ತೀನಿ. ನಿಮ್ಮಮ್ಮ ಆ ಸಿದ್ದುನ ತುಂಬಾ ನಂಬಿದ್ಲು. ನಮ್ಮನೆ ಹೆಣ್ಣು ಮಗಳಿಗೆ ಹೀಗೆ ಮಾಡ್ತಾನೆ ಅಂತ ಅವಳು ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ವಿಶ್ವಾಸಕ್ಕೆ ದ್ರೋಹ ಬಗೆದ್ಬಿಟ್ನಲ್ಲ ಅನ್ನೋದು ಅವಳ ತಲೆ ತುಂಬಾ ತುಂಬ್ಕೊಂಡ್ಬಿಟ್ಟಿದೆ. ಅಪ್ಪ, ಇಷ್ಟು ವರ್ಷದಿಂದ ನಿಮ್ಮಮ್ಮ ನೋಡಿದ್ದೀನಿ ಮಗಳೇ. ಅವಳ ಕೋಪನೆ ತೋರಿಸುತ್ತೆ ಸಿದ್ದು ಮೇಲೆ ಅದು ಎಷ್ಟು ವಿಶ್ವಾಸ ಇಟ್ಟಿದ್ಲು ಅಂತ. ನಂಗದೆಲ್ಲ ಅರ್ಥ ಆಗುತ್ತಪ್ಪ. ಆದ್ರೆ ಇವಾಗ ಆಗಿರೋದನ್ನ ಏನಾದ್ರೂ ಬದಲಾಯಿಸಕ್ಕಾಗ್ತಾ ಹೇಳು. ಆಗಿದ್ದಾಯ್ತಲ್ವಾ, ಅಕ್ಕನ ಮದುವೆ ಆಗಿದೆ. ಮುಂದೆ ಆಗ್ಬೇಕಾಗಿರೋ ಶಾಸ್ತ್ರಗಳನ್ನಾದ್ರೂ ನಾವು ಮಾಡ್ಬೇಕಲ್ವಾ? ನನಗೂ ಹಾಗೆ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ನಿಮ್ಮಮ್ಮನದಾಗಿರೋ ಆಘಾತಕ್ಕೆ ಸಮಾಧಾನ ಪಡಿಸೋ ಶಕ್ತಿ ನನಗಿಲ್ಲ. ಸರಿ, ಹಾಗಿದ್ರೆ ಹೀಗಾದ್ರೂ ಮಾಡೋಣ. ಅವ್ರಿಗೆ ನಮ್ಮ ಮನೆಗೆ ಬರಕ್ಕಾಗಲ್ಲ ಅಂದ್ರೆ ನಾವೇ ಅಲ್ಲಿಗೆ ಹೋಗೋಣ, ಮಾತಾಡ್ಸ್ಕೊಂಡ್ ಬರೋಣ. ಅಯ್ಯೋ, ಹಂಗಾಗಲ್ಲ ಮಗಳೇ. ಪರಿಸ್ಥಿತಿ ಸರಿ ಇಲ್ಲ. ನಾವು ಅಲ್ಲಿಗೆ ಹೋಗೋದು ಖಂಡಿತ ಚೆನ್ನಾಗಿ ಕಾಣಲ್ಲ. ಮತ್ ಏನ್ ಮಾಡೋದಪ್ಪ? ಅವಳಲ್ಲಿ ಹೇಗಿದ್ದಾಳೋ, ಖುಷಿಯಾಗಿದ್ದಾಳೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಹೀಗಾದ್ರೆ ಮುಂದೆ ಹೇಗೆ ಹೇಳು? ಸರಿ, ಹಾಗಿದ್ರೆ ನಾನು ಇನ್ನೊಂದ್ಸತಿ ಅಮ್ಮನ ಹತ್ರ ಮಾತಾಡ್ತೀನಿ. ನಾನೇ ಒಪ್ಪಿಸ್ತೀನಿ. ಹುಷಾರಾಗಿ ಮಾತಾಡು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.